ಹೇಳ್ಬೇಕು. ಆಮೇಲೆ ನಿನ್ನೂ ಕರ್ಕೋತೀನಿ ಈ ಕಡೆ ಬೆಳಕಿಗೆ. ಕತ್ಲಲ್ಲೇ ಇದೆಯಾ ಸಂಜೆ ಆದಾಗಿಂದ ನಾನು ನೋಡ್ತಾ ಇದ್ದೀನಿ. ಮತ್ತೊಂದು ರೋಮಾಂಚಕಾರಿ ಪಂದ್ಯಕ್ಕೆ ಸಿದ್ಧವಾಗಿದೆ ಕ್ರೀಡಾಂಗಣ. ಉತ್ತಮವಾದ ಟ್ಯಾಕಲ್ನ ಪ್ರಯತ್ನ, ಅದಕ್ಕಿಂತ ಉತ್ತಮವಾದ ಆಟ ದಾಳಿ ವಿಭಾಗದಲ್ಲಿ ಬರ್ತಾ ಇದೆ. ಒಂದು ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನಕ್ಕೆ ಯಶಸ್ವಿಯಾಗಿ ದಾಳಿಕರ ಮಿಡ್ ಲೈನ್ ಅನ್ನು ಕ್ರಾಸ್ ಮಾಡ್ತಾ ಇದ್ದಾರೆ. ಬಬ್ಲು ಒಂದು ಅಂಕದ ಸಂಪಾದನೆಯೊಂದಿಗೆ ತಮ್ಮ ತಂಡದ ಖಾತೆಯನ್ನು ತೆರೀತಾ ಇದ್ದಾರೆ. ಪ್ರಥಮ ದಾಳಿಯಲ್ಲೇ ವೇದಿಕೆಯ ಎಡಭಾಗದಲ್ಲಿ ನಮಗೆ ಕಾಣ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲೂ ಕೂಡ ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ, ಮಿಡಲ್ ಹತ್ತಿರದಲ್ಲಿ ಸೂಪರ್ ರೈಡ್ ಆಗೋ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. 2ಕ್ಕಿಂತ ಹೆಚ್ಚು ಅಂಕ ಖಂಡಿತವಾಗ್ಲೂ ಇದೆ. ಎಷ್ಟು ಅನ್ನೋದನ್ನ ಅಂಪೈರ್ ಹೇಳಬೇಕಾಗಿದೆ. 3 ಅಂಕಗಳ ಸಂಪಾದನೆಯೊಂದಿಗೆ ಇಲ್ಲೂ ಕೂಡ ಖಾತೆಯನ್ನು ತೆರೀತಾ ಇದ್ದಾರೆ. ಅಂದ್ರೆ ಎರಡೂ ತಂಡದಲ್ಲೂ ಕೂಡ ದಾಳಿ ವಿಭಾಗ ಯಶಸ್ವಿಯಾಗಿದೆ. ಇಲ್ಲೂ ಕೂಡ ಮತ್ತೊಮ್ಮೆ ದಾಳಿ ಯಶಸ್ಸು. ಆಕರ್ಷಕ ಕೇಶರಾಶಿಯ ಜೊತೆಗೆ ದಾಳಿಕಾರ. ಒಂದು ಅಂಕದ ಸಂಪಾದನೆ. ರಾಯಲ್ ವಾರಿಯರ್ಸ್ ದಕ್ಷಿಣ ಕನ್ನಡ ವೇದಿಕೆಯ ಎಡಭಾಗದಲ್ಲಿದ್ರೆ, PV ಪ್ಯಾಂಥರ್ಸ್ ಬಾಗಲಕೋಟೆ ವೇದಿಕೆಯ ಬಲಭಾಗದಲ್ಲಿದೆ. ರಾಯಲ್ ವಾರಿಯರ್ಸ್ ದಕ್ಷಿಣ ಕನ್ನಡ ತಂಡದ ಮಾಲೀಕರಾಗಿ ಅಬೀರ್ ಅವರು, ಅರುಣ್ ರವರು ಮತ್ತು ಪ್ರವೀಣ್ ರವರು ಇದ್ರೆ, ಬಾಗಲಕೋಟೆ PV ಪ್ಯಾಂಥರ್ಸ್ ತಂಡದ ಮಾಲೀಕರಾಗಿ ವಿನಯ್ ಮತ್ತು ಶ್ರೀ ವೇಣುರವರು. ಇವರ ಮಾಲೀಕತ್ವದ ತಂಡಗಳು ಮುಖಾಮುಖಿಯಾಗಿ ಪಂದ್ಯವನ್ನು ಆಡ್ತಾ ಇದೆ. ಬಹುತೇಕ ಎಲ್ಲ ತಂಡಗಳು ಕೂಡ ಸಮಾನವಾಗಿ ಬಲಿಷ್ಠವಾಗಿ ಕಾಣಸಿಗ್ತಾ ಇದೆ. 2 ಪಂದ್ಯಗಳು ನಮಗೆ ಸ್ವಲ್ಪ ಮಟ್ಟಿಗೆ ಏಕಪಕ್ಷೀಯವಾಗಿ ಕಾಣಿಸ್ತು. ಆದರೆ ಮುಂದೆ ಖಂಡಿತವಾಗಲೂ ಆ ತಂಡಗಳು ಕೂಡ ಉತ್ತಮವಾದ ಪ್ರದರ್ಶನವನ್ನು ತೋರಿಸ್ತವೆ. ಈ ರೀತಿಯಾಗಿ ಇಲ್ಲಿ ಟ್ಯಾಕಲ್ ಬಂದಿದೆ. TK ದಕ್ಷಿಣ ಕನ್ನಡ ಜಿಲ್ಲೆಯ ರಾಯಲ್ ವಾರಿಯರ್ಸ್ ತಂಡ. ಸರ್ ದಯಮಾಡಿ ನೋಡಿ, ಹಿಂದ್ಗಡೆ ಯಾರು ಕುತ್ಕೊಂಡಿದ್ದೀರಾ ಅಲ್ಲಿ ಎದ್ದೇಳಬೇಕು ಸರ್. ಟೀಮ್ ಹಿಂದ್ಗಡೆ ಯಾರು ಕುತ್ಕೊಂಡಿದ್ದೀರಾ ದಯಮಾಡಿ ಎದ್ದೇಳ್ಬೇಕು ಸರ್. ಔಟ್ ಆದವ್ರು ಕುತ್ಕೊಳ್ಳೋಕಿರೋದಲ್ಲಿ ಯಾರು ಕುತ್ಕೊಂಡಿದ್ದೀರಾ ದಯವಿಟ್ಟು ಎದ್ದೇಳ್ಬೇಕು ಸರ್. ಉತ್ತಮವಾದ ಮತ್ತೊಂದು ದಾಳಿ, ವೇಗದ ದಾಳಿಯ ನಡುವೆ ಇಲ್ಲಿ ಮತ್ತೆ ಮಲ್ಟಿಪಲ್ ಪಾಯಿಂಟ್ಸ್ಗಳು ಬರ್ತಾ ಇವೆ. 2 ಅಂಕಗಳ ಸಂಪಾದನೆಯೊಂದಿಗೆ ಆಲ್ ಔಟ್ ಭೀತಿಯಲ್ಲಿ ಈಗ ಮತ್ತೊಂದು ಅಂಕದ ಸಂಪಾದನೆ ಈ ಬಾರಿ PV ಪ್ಯಾಂಥರ್ಸ್ ಬಾಗಲಕೋಟೆ ತಂಡದ ಪರವಾಗಿ ಬಂದಿದೆ. ರೈಟ್ ಕಾರ್ನರ್ ಜಾಗದಲ್ಲಿ ಜರ್ಸಿ ನಂಬರ್ 14ರಲ್ಲಿ ಮಲ್ಲಿಕಾರ್ಜುನ. ಸೀನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅನುಭವ ಇದೆ. ಅನುಭವಿ ಆಟಗಾರ. ಡಿಫೆನ್ಸ್ ವಿಭಾಗದಲ್ಲಿ ಸೂಪರ್ ಟ್ಯಾಕಲ್ ಆಗಿದೆ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್, ರನ್ನಿಂಗ್ ನಲ್ಲಿ ಡ್ಯಾಶ್ ಮಾಡುವ ಪ್ರಯತ್ನ, ಗೊಂದಲ ಡಿಫೆನ್ಸ್ ನಲ್ಲಿ. ಅದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಗ್ಯಾಪ್ ಹಾಕಿ ಪಾಯಿಂಟ್ ತರ್ತಾ ಇದ್ದಾರೆ ಜರ್ಸಿ ನಂಬರ್ 7ರಲ್ಲಿ ಸಹಕರಿಸಿ. ಉಳಿದ ಫ್ರಾಂಚೈಸಿಗಳಿಗೆ ಕುಳಿತುಕೊಳ್ಳೋಕೆ ಅವಕಾಶ ಸಿಗ್ತಾ ಇಲ್ಲ. ವೇದಿಕೆ ಮುಂದೆ ಇರ್ತಕ್ಕಂಥ ಸೋಫಾ ಮೇಲೆ ಸ್ಟಿಕ್ಕರ್ಗಳನ್ನು ಹಚ್ಚಿದ್ದೇವೆ, ಯಾವ ಟೀಮ್ನ ಮಾಲೀಕರು ಕುಳಿತುಕೊಳ್ಬೇಕು ಅಂತ. ದಯಮಾಡಿ ಮತ್ತೊಂದು ಬಲಿಷ್ಠವಾದ ಡ್ಯಾಶ್ ಬಂದಿದೆ. ರಾಯಲ್ ವಾರಿಯರ್ಸ್ ದಕ್ಷಿಣ ಕನ್ನಡ ತಂಡದಿಂದ ಆಲ್ ಔಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ಪಂದ್ಯದ ಪ್ರಥಮ ಆಲ್ ಔಟ್ ಇದೀಗ ಬರ್ತಾ ಇದೆ. ರಾಯಲ್ ವಾರಿಯರ್ಸ್ ದಕ್ಷಿಣ ಕನ್ನಡ ತಂಡ ಆಲ್ ಔಟ್ ಅನ್ನು ಪಡ್ಕೊಳ್ಳೋದ್ರೊಂದಿಗೆ 11 ಮತ್ತು 3 8 ಅಂಕಗಳ ಅಂತರದ ಮುನ್ನಡೆಯನ್ನ ಆರಂಭಿಕ ಹಂತದಲ್ಲೇ ಪಡ್ಕೊಳ್ತಾ ಇದೆ. ಅತ್ಯುತ್ತಮವಾದ ಮತ್ತೊಂದು ಟ್ಯಾಕಲ್. ಅತ್ಯಂತ ಹೊಂದಾಣಿಕೆ ಡಿಫೆನ್ಸ್ ಅನ್ನು ನೋಡ್ತಾ ಇದ್ದೇವೆ DK ತಂಡದಲ್ಲಿ. ಚಾಲಾಕಿ ತಂಡದ ಆಟದ ಪ್ರದರ್ಶನ ಡಿಫೆನ್ಸ್ ವಿಭಾಗದಲ್ಲಿ. బెంగళూరు ఏం చేస్తుంది
ಕೋಲಾರ ಸೂಸುಂಟದಪ್ಪ ಕೋಲಾರ ಮುಂದಿನ ಸುತ್ತಿನ ಪಂದ್ಯ ಮೈಸೂರು ಜಿಲ್ಲೆ ವಿರುದ್ಧ ಬೆಂಗಳೂರು ಗ್ರಾಮಾಂತರ. ಎರಡು ತಂಡದ ನಾಯಕರು ತಮ್ಮ ಆಟಗಾರಗೊಳಿಸಿ. ಮುಂದಿನ ಪಂದ್ಯ ಮೈಸೂರು ಜಿಲ್ಲೆ ವಿರುದ್ಧ ಬೆಂಗಳೂರು ಗ್ರಾಮಾಂತರ. ಎರಡು ತಂಡದ ನಾಯಕರೇ ತಮಗೆ ಪ್ರಥಮ ಕರೆ. ನೆಕ್ಸ್ಟ್ ಮ್ಯಾಚ್ ವಿಲ್ ಬಿ ಪ್ಲೇಡ್ ಬಿಟ್ವೀನ್ ಮೈಸೂರು ಡಿಸ್ಟ್ರಿಕ್ಟ್ ಅಂಡ್ ಬೆಂಗಳೂರು ರೂರಲ್. I request both the team managers please get a team ready. First call for the next round match Mysore district and Bangalore rural district. ಮತ್ತೊಂದು ಉತ್ತಮವಾದ ಟ್ಯಾಕಲ್ ರೈಟ್ ಕಾರ್ನರ್ ಜಾಗದಿಂದ ಬರ್ತಾ ಇದೆ. ಈ ಬಾರಿ ಡಬಲ್ ಥೈ ಹೋಲ್ಡ್ನ ಮುಖಾಂತರವಾಗಿ ಟ್ಯಾಕಲ್. ಸಾಕಷ್ಟು ಕಬಡ್ಡಿಯ ಸ್ಕಿಲ್ಗಳನ್ನು ತೋರ್ಪಡಿಸ್ತಾ ಇದ್ದಾರೆ ರಾಯಲ್ ವಾರಿಯರ್ಸ್ ದಕ್ಷಿಣ ಕನ್ನಡ ತಂಡ. ಬೋನಸ್ ಮಾಡುವ ಪ್ರಯತ್ನ. ಎಸ್, ಒಂದು ಬೋನಸ್ ಅಂಕದ ಸಂಪಾದನೆ ಈ ಬಾರಿ. ಸಾಕಷ್ಟು ಸಮಯದ ನಂತರ ಬೋನಸ್ ಅಂಕ ಒಂದು ಕಾಣ್ತಾ ಇದೆ. ಇಲ್ಲಿ ಥರ್ಡ್ ರೈಟ್ ಧೂಮ್ ಡೈರೆಡ್ನಲ್ಲಿ ದಾಳಿಕಾರ. ವೇಗದ ದಾಳಿಯ ಪ್ರಯತ್ನ. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಯಶಸ್ಸು. ಟಚ್ ಪಾಯಿಂಟ್ ಅನ್ನು ಪಡ್ಕೊಂಡು ವಾಪಸ್ ಆಗ್ತಾ ಇದ್ದಾರೆ ಜರ್ಸಿ ನಂಬರ್ 7. ಮತ್ತೊಂದು ರಕ್ಷಣಾತ್ಮಕವಾದ ದಾಳಿ. ಮತ್ತೆ ಈ ಬಾರಿ ವೇಗದ ದಾಳಿಯ ಪ್ರಯತ್ನ. ಬಲಬದಿಯ ದಾಳಿಕಾರ ಎಡಬದಿಯಲ್ಲೂ ಕೂಡ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಟೋ ಟಚ್ನ ಪ್ರಯತ್ನ ಯಶಸ್ಸು. ಚುರುಕಾದ ಪಾದಚಲನೆಯೊಂದಿಗೆ ಆಕರ್ಷಕ ಕೇಶರಾಶಿಯೊಂದಿಗೆ ಮತ್ತೊಮ್ಮೆ ಏನ್ ಕೃತಿ. ಉತ್ತಮವಾದ ಒಂದು ಪ್ರಯತ್ನ. ಡೈವಿಂಗ್ ಹ್ಯಾಂಡ್ ಟಚ್, ಟೋಗೆ ಟಚ್ ಮಾಡುವ ಒಂದು ಪ್ರಯತ್ನ. ಉತ್ತಮವಾದ ಟ್ಯಾಕಲ್. ಇಲ್ಲಿ ಕರೆಕ್ಟ್ ಆದಂಥ ಟೈಮಿಂಗ್. ಫಾಲೋ ಬರೋದ್ರ ಮುಖಾಂತರ ಒಂದು ಬ್ಲಾಕ್ ತೆಗೆದುಕೊಳ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಅಸಿಸ್ಟ್ ಕೂಡ ಸಿಗ್ತಾ ಇದೆ. ಹೊಂದಾಣಿಕೆಯ ಹಿಡಿತದ ಜೊತೆ ಟಿವಿ ಪ್ಯಾಂಥರ್ಸ್ ಬಾಗಲಕೋಟೆ ತಂಡ ಕೂಡ ವಾಪಸ್ಸಾತಿ ಪಡೆಯುವ ಎಲ್ಲ ಅವಕಾಶ ಇದೆ. ಫೈಟ್ ಬ್ಯಾಕ್ ಮಾಡುವ ಸೂಚನೆಯನ್ನು ಈಗಾಗಲೇ ತಂಡಕ್ಕೆ ನೀಡಿದ್ದಾರೆ. ಆಲ್ಔಟ್ ಪಡೆಯುವ ಹಾದಿಯಲ್ಲಿ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದಾರೆ. ಡಿಕೆ ತಂಡದ ಪರವಾಗಿ ದಾಳಿಯಲ್ಲಿ ರಾಮಕೃಷ್ಣ
ಹಲೋ ಆಂಟಿ ಆನಂದಣ್ಣ ವೇದಿಕೆ ಬೇಕು. ಡೈರೆಕ್ಟ್ ಇಲ್ಲಿ ಟ್ಯಾಕಲ್ ಉತ್ತಮವಾಗಿದೆ, ಕರೆಕ್ಟ್ ಆದಂತ ಟೈಮಿಂಗ್ ಇದೆ. ಲೆಫ್ಟ್ ಕಾರ್ನರ್ ಜಾಗದಿಂದ ಚೈನ್ ಟ್ಯಾಕಲ್. ಉತ್ತಮವಾದ ಪ್ರಯತ್ನ ಎರಡೂ ಕಡೆ ಕಾಣ್ತಾ ಇದೆ. ಅಂಪೈರ್ ತೀರ್ಮಾನಕ್ಕಾಗಿ ನಾವು ಕಾಯಬೇಕಾಗಿದೆ. ಈಗ ಏನಾಗಿದೆ? ಅಂಪೈರ್ ದಯಮಾಡಿ ತೀರ್ಮಾನವನ್ನು ಕೊಡಿ, ಆಮೇಲೆ ಮಾತಾಡಬೇಕು ಆಟಗಾರ. ಇನ್ನೂ ತೀರ್ಮಾನವನ್ನು ಕೊಡಲಿಲ್ಲ. 1 ಅಂಕ ಸಿಗ್ತಾ ಇದೆ. ಆಂಟಿ ಕ್ರಾಸ್ ಅಂತ ಹೇಳ್ತೇವೆ ಇದನ್ನ ಕಬಡ್ಡಿಯಲ್ಲಿ. ಡಿಫೆಂಡರ್ ಮಿಡ್ ಲೈನ್ ಅನ್ನ ಕ್ರಾಸ್ ಮಾಡಿದ್ದಾರೆ, ಹಾಗಾಗಿ 1 ಅಂಕ ಸಿಗ್ತಾ ಇದೆ ರಾಯಲ್ ವಾರಿಯರ್ಸ್ ದಕ್ಷಿಣ ಕನ್ನಡ ತಂಡಕ್ಕೆ. ಮತ್ತೊಮ್ಮೆ ಬಬ್ಲು ಇಲ್ಲಿ ಬರ್ತಾ ಇದೆ. ಬೋನಸ್ನ ಪ್ರಯತ್ನ ಇತ್ತು, ಆದರೆ ಡ್ಯಾಶ್ ಅದಕ್ಕಿಂತ ಉತ್ತಮವಾಗಿದೆ. ಬಲಿಷ್ಠವಾದ ಟ್ಯಾಕಲ್, ಲೆಫ್ಟ್ ಕವರ್ ಜಾಗದಿಂದ ಒಂದು ಡ್ಯಾಶ್ ಮುಖಾಂತರ. ಮತ್ತೊಮ್ಮೆ ರಾಮಕೃಷ್ಣ. ಡಿಪೆಂಡಿಂಗ್ ಬಾಗುಂది రైడింగ్ ఎవరిది తీయలేదు. ಟೋ ಟಚ್ ಮಾಡುವ ಪ್ರಯತ್ನ, ವಾಪಸ್ ಆತಿಯನ್ನು ಪಡೀತಾ ಇರೋದು ಇಲ್ಲಿ ಮತ್ತೆ ರಾಯಲ್ ವಾರಿಯರ್ಸ್ ದಕ್ಷಿಣ ಕನ್ನಡ ತಂಡ. ಆಲ್ಔಟ್ನ ಭೀತಿಯಿಂದ ಹೊರಗಡೆ ಬಂದಿದ್ದಾರೆ. ಪಿವಿ ಪ್ಯಾಂಥರ್ಸ್ ಬಾಗಲಕೋಟೆ ತಂಡ ಮತ್ತೆ ತಮ್ಮ ಶ್ರಮವನ್ನು ಹಾಕಬೇಕಾಗಿದೆ. ಸಿಕ್ಕ ಅವಕಾಶವನ್ನು ಕಳೆದುಕೊಂಡಿದ್ದಾರೆ. ಉತ್ತಮವಾದ ಪ್ರಯತ್ನ ಕಾಣ್ತಾ ಇದೆ ದಾಳಿ ವಿಭಾಗದಲ್ಲಿ, ಆದರೆ ಡಿಫೆನ್ಸ್ ಕೂಡ ಅಷ್ಟೇ ಉತ್ತಮವಾದ ಪ್ರದರ್ಶನವನ್ನು ತೋರಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಗೊಂದಲಕ್ಕೆ ಈಡಾಗ್ತಾ ಇಲ್ಲ. ಒಂದು ಅದ್ಭುತವಾದಂಥ ಡಿಫೆನ್ಸ್ ನಮಗೆ ಕಾಣಿಸಿಗ್ತಾ ಇದೆ ರಾಯಲ್ ವಾರಿಯರ್ಸ್ ದಕ್ಷಿಣ ಕನ್ನಡ ತಂಡದಲ್ಲಿ. ದಾಳಿ ವಿಭಾಗದಲ್ಲಿ ಜೆರ್ಸಿ ನಂಬರ್ 9 ಬಾಹುಬಲಿ ಕಪ್ 2024ರ ಚಾಂಪಿಯನ್ ಪಟ್ಟಕ್ಕಾಗಿ ಎಲ್ಲ ತಂಡಗಳು ಕೂಡ ಕಾದಾಡ್ತಾ ಇವೆ. ಅದು ಉತ್ತಮವಾದ ಪ್ರಯತ್ನ. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಲಾಬಿಯನ್ನ ಬಳಸ್ತಾ ಇದ್ದಾರೆ. ಟೋ ಟಚ್ ಆಗಿದೆ ಅಂತ ಆಣೆ ಪ್ರಮಾಣ ನಡುವೆ ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಅಂಪೈರ್ ಇನ್ನು ವಿಸಿಲ್ ಹಾಕಿಲ್ಲ ಅಂದ್ರೆ ಅದು ರೆಡ್ ಸೇಫ್ ಅಂತಾನೆ ಅರ್ಥ. ನೋಡಿ, ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಆಟಗಾರರು ತಮ್ಮ ತಮ್ಮಲ್ಲಿ ವಾದ ಮಾಡ್ಕೊಳ್ಳೋ ಹಾಗಿಲ್ಲ. ದಯಮಾಡಿ ಬನ್ನಿ. ಎಲ್ಲ ಇಲ್ಲಿ ಮತ್ತೆ ವೇಗದ ದಾಳಿಯ ಪ್ರಯತ್ನ, ಈ ಬಾರಿ ಯಶಸ್ಸು. ರನ್ನಿಂಗ್ ಹ್ಯಾಂಡ್ ಟಚ್, ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಜೆರ್ಸಿ ನಂಬರ್ 7 ಆಟಗಾರ ಬಾಗಲಕೋಟೆ ತಂಡದ ಪರವಾಗಿ. ಇಲ್ಲಿ ನೋಡಿ, ಈಗಾಗಲೇ ಲೀಡ್ ಇರೋದ್ರಿಂದ ಪಂದ್ಯವನ್ನ ನಿಧಾನಗತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಡಿಕೆ ತಂಡ. ಜೆರ್ಸಿ ನಂಬರ್ 7 ಆಟಗಾರ 4 ಜನ ಆಟಗಾರರ ನಡುವೆ ಒಂದು ಅದ್ಭುತವಾದಂಥ ಫುಟ್ವರ್ಕ್ನ ಜೊತೆ ಟೋ ಟಚ್ನ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ರಕ್ಷಣಾತ್ಮಕ ದಾಳಿಗೆ ಮುಂದಾಗ್ತಾ ಇರೋದು ಗೊತ್ತಾಗ್ತಾ ಇದೆ. ಡಿಫೆನ್ಸ್ ಕೂಡ ಬಹಳಷ್ಟು ಬಲಿಷ್ಠವಾಗಿರುತ್ತೆ. 4 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರ ಇರುವಂಥ ಸಂದರ್ಭ. ಇಲ್ಲಿ ಜೆರ್ಸಿ ನಂಬರ್ 3 ಉತ್ತಮವಾದ ಒಂದು ಪ್ರಯತ್ನ ಕಾಣ್ತಾ ಇದೆ. ಅಂಪೈರ್ ತೀರ್ಮಾನಕ್ಕೆ ಕಾಯಬೇಕಾಗಿದೆ. ಒಂದು ಬೋನಸ್ ಅಂಕದ ಸಂಪಾದನೆ. ಚಾಲಾಕಿ ತಂಡ ಒಂದು ಪಾದಚಲನೆಯ ಜೊತೆ ಬೋನಸ್ ಅಂಕವನ್ನು ಪಡೆದುಕೊಂಡಿದ್ದಾರೆ ದಾಳಿ. 19 ಮತ್ತು 10 9 ಅಂಕಗಳ ಅಂತರವನ್ನು ಕಾಯ್ದುಕೊಂಡಿದೆ. ಮತ್ತೊಮ್ಮೆ ರಾಮಕೃಷ್ಣ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ, ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆಯ ಕೊರತೆ.
ಅದರ ಸದುಪಯೋಗವನ್ನು ಪಡಿಸಿಕೊಳ್ತಾ ಇದ್ದಾರೆ ದಾಳಿಕಾರ. ಮತ್ತೊಮ್ಮೆ ಒಂದು ಅಂಕದ ಸಂಪಾದನೆ PV ಪ್ಯಾಂಥರ್ಸ್ ಬಾಗಲಕೋಟೆ ತಂಡಕ್ಕೆ ಸಿಕ್ಕರೆ ಈ ಬಜರ್ ಸೌಂಡ್ ಹೇಳುತ್ತೆ ಇದು ಡೂ ಆರ್ ಡೈ ರೈಡ್ ಅಂತ. ಅಂದ್ರೆ ಅಂಕವನ್ನು ಪಡೆಯದೆ ವಾಪಸ್ ಬರೋದಕ್ಕೆ ಅವಕಾಶ ಇಲ್ಲ ದಾಳಿಕಾರನಿಗೆ. 2 ರೇಡ್ಗಳು ಪಾಯಿಂಟ್ ಇಲ್ಲದೆ ವಾಪಸ್ ಬಂದಿದ್ರೆ 3ನೇ ರೇಡ್ ಡೂ ಆರ್ ಡೈ ಆಗಿರುತ್ತೆ. ಇಲ್ಲಿ ಕೂಡ ಅಡ್ವಾನ್ಸ್ ಟ್ಯಾಕಲ್, ಬಲಿಷ್ಠವಾದ ಡ್ಯಾಶ್ ನ ಪ್ರಯತ್ನ, ಯಶಸ್ಸು ಕೂಡ ಸಿಗ್ತಾ ಇದೆ PV ಪ್ಯಾಂಥರ್ಸ್ ಬಾಗಲಕೋಟೆ ತಂಡಕ್ಕೆ. ತುಮಾರ ಮತ್ತೊಂದು ದಾಳಿ, ಬಾರಿ ಡಿಫೆನ್ಸ್ ಮೇಲೆ ಒತ್ತಡ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ ಫಸ್ಟ್ ಹಾಫ್ನ ಮುಕ್ತಾಯ. ಪಂದ್ಯದ ದ್ವಿತೀಯಾರ್ಧದ ಆರಂಭ ಇದೀಗ. 19 ಮತ್ತು 13ರಲ್ಲಿ ಪಂದ್ಯ ಸಾಗಿದೆ. 6 ಅಂಕಗಳ ಅಂತರದ ಮುನ್ನಡೆಯಲ್ಲಿ. ಮತ್ತೊಂದು ದಾಳಿಯ ಪ್ರಯತ್ನ. ಆರಂಭಿಕ ಹಂತದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ತಮ್ಮ ದಾಳಿಯನ್ನು ಮುನ್ನಡೆಸಿದ್ದಾರೆ. ಆಲ್ಔಟ್ನ ಭೀತಿಯಲ್ಲಿದ್ದರೂ ಕೂಡ ಸೂಪರ್ ಟ್ಯಾಕಲ್ನ ಅವಕಾಶ ಇದೆ. ಆ ಟ್ಯಾಕಲ್ನ ಸದುಪಯೋಗವನ್ನು ಪಡಿಸ್ಕೊಳ್ತಾರೆ, ಕಾದು ನೋಡಬೇಕಾಗಿದೆ. ಪ್ರೋ ಕಬಡ್ಡಿಯಲ್ಲಿ ಸಾಕಷ್ಟು ಪಂದ್ಯಗಳನ್ನು ನೋಡಿದ್ದೇವೆ, ಸೂಪರ್ ಟ್ಯಾಕಲ್ ಮುಖಾಂತರ ಪಂದ್ಯಗಳು ಬದಲಾಗಿರುವುದು. ಅದೇ ರೀತಿ ಸೂಪರ್ ರೇಡ್ ಕೂಡ ಬರೋದಕ್ಕೆ ಅವಕಾಶ ಇದೆ. ಒಂದು ಉತ್ತಮವಾದ ಒಂದು ಪ್ರದರ್ಶನ. ಇಲ್ಲಿ ದಾಳಿಕಾರನನ್ನ ಹೊರಹಾಕಿ ಮತ್ತೊಂದು ರೇಡ್ಗೆ ಪ್ರಯತ್ನ. ಅತಿ ಆಸೆ ಮತ್ತೊಂದು ಅಂಕದೊಂದಿಗೆ ಯಶಸ್ವಿ ದಾಳಿ. ಇಲ್ಲಿ ಚಾಲಾಕಿ ತಂದ ದಾಳಿಯೊಂದಿಗೆ 2 ಅಂಕಗಳ ಸಂಪಾದನೆ PV ಪ್ಯಾಂಥರ್ಸ್ ಬಾಗಲಕೋಟೆ ತಂಡಕ್ಕೆ. ಆಲ್ಔಟ್ ಅನ್ನು ಪಡೆಯುವ ಅವಕಾಶ ಇದೀಗ. ಬೋನಸ್ ಅನ್ನು ಸುಲಭವಾಗಿ ಕೊಡ್ತಾ ಇಲ್ಲ. ಇಲ್ಲಿ ಬೋನಸ್ನ ಪ್ರಯತ್ನವನ್ನು ಮಾಡಿದ್ದಾರೆ, ಸುಲಭವಾಗಿ ನೀಡೋದಕ್ಕೆ ತಂಡ ರೆಡಿ ಇಲ್ಲ ಇಲ್ಲಿ. ಎಸ್, ಈಗ ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಡೈವಿಂಗ್ ಆಂಕಲ್ ಹೋಲ್ಡ್ ಸರೆಂಡರ್ ಆಗ್ತಾ ಇದ್ದಾರೆ ದಾಳಿಕಾರ. ಇದರೊಂದಿಗೆ ಆಲ್ಔಟ್ನ ಪಾಯಿಂಟ್ಸ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. 20-18, ಕೇವಲ 2 ಅಂಕಗಳ ಅಂತರ ಇದೀಗ. ಒಂದು ಅದ್ಭುತವಾದಂತಹ ವಾಪಸ್ ಆತ ಇಲ್ಲಿ ಬಾಗಲಕೋಟೆ ತಂಡದಿಂದ. ದ್ವಿತೀಯಾರ್ಧದ ನಂತರ ಒಂದು ನೂತನ ಪಂದ್ಯದ ಆರಂಭ. ಇದು ಕೇವಲ 2 ಅಂಕಗಳ ಅಂತರದಲ್ಲಿ ಅದ್ಭುತವಾದ ಆರಂಭ ಪಡೆದುಕೊಂಡಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಬೋನಸ್ ಮಾಡುವ ಪ್ರಯತ್ನ ಲೆಫ್ಟ್ ಸೈಡ್ ನಿಂದ ರೈಡ್ ಮಾಡ್ತಾರೆ. ಎಸ್, ಬೋನಸ್ ಅಂಕದ ಸಂಪಾದನೆ. ಕೇವಲ 1 ಅಂಕದ ಅಂತರ ಇದೀಗ. 20-19. ಉತ್ತಮವಾದ ಪ್ರಯತ್ನ, ಸರಿಯಾದ ಸಮಯಕ್ಕೆ ಬ್ಯಾಕ್ ಹೋಲ್ಡ್ ಬರ್ತಾ ಇದೆ ಲೆಫ್ಟ್ ಕಾರ್ನರ್ ಜಾಗದಿಂದ. ಯಶಸ್ವಿ ಟ್ಯಾಕಲ್ನ ಜೊತೆ ಸ್ಕೋರ್ ಇದೀಗ ಸಮಬಲ. ಮೊಟ್ಟ ಮೊದಲ ಬಾರಿಗೆ 2 ತಂಡಗಳ ಮಧ್ಯೆ ಸಮಬಲದ ಹೋರಾಟ ಆರಂಭವಾಗಿದೆ. 20-20 ಸಮಬಲದ ಹೋರಾಟದ ನಡುವೆ ಬಬ್ಲು ದಾಳಿಯಲ್ಲಿ ರೈತ ಸಂಘದ ಅಧ್ಯಕ್ಷರು ಅಡುಗೂರಿನ ಶ್ರೀಯುತ ಉಮೇಶ್ ರವರು ಆಗಮಿಸಿದರೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಲ್ಲೊಂದು ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ. ಸತ್ಯಪ್ಪ ರೈಟ್ ಕವರ್ ಜಾಗದಿಂದ ಯಶಸ್ವಿ ಟ್ಯಾಕಲ್. ಬಲಿಷ್ಠವಾದ ಬ್ಲಾಕ್ಗೆ ಬಲಿಯಾಗ್ತಾ ಇದ್ದಾರೆ ದಾಳಿಕಾರ. ಇದರೊಂದಿಗೆ ಇದೀಗ ಮುನ್ನಡೆ PV ಪ್ಯಾಂಥರ್ಸ್ ಬಾಗಲಕೋಟೆ ತಂಡಕ್ಕೆ. ಮೊದಲ ಬಾರಿಗೆ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಂಕದ ಮುನ್ನಡೆಯೊಂದಿಗೆ ಸಾಕಷ್ಟು ಸಮಯ ಇದೆ ಇನ್ನೂ ಕೂಡ. ಏನು ಬೇಕಾದ್ರೂ ಆಗ್ಬೋದು. 2 ಬಹುತೇಕ ಸಮಬಲದ ತಂಡಗಳಾಗಿರೋದ್ರಿಂದ ಈ ರೀತಿಯ ಪ್ರದರ್ಶನ ನಮಗೆ ಕಾಣಸಿಗ್ತಾ ಇದೆ.
ಥರ್ಡ್ ರೈಡ್. ಇಟ್ಸ್ ಎ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಬಾಗಲಕೋಟೆ ತಂಡದ ಯುವ ದಾಳಿಗಾರ 5 ಆಟಗಾರ ನಡುವೆ ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ. ಕಿಕ್ ಮಾಡಿದ್ರು, ಕವರ್ ಭಾಗದಿಂದ ಒಂದು ಅದ್ಭುತವಾದಂತ ಬ್ಲಾಕ್ನೊಂದಿಗೆ 21 ಈಚ್. ನಮ್ಮ ಪ್ರೇಕ್ಷಕರು ಜೋರ ಚಪ್ಪಾಳೆ ಬರಲಿ. ಅತ್ಯಂತ ರೋಚಕವಾದಂತ ಪಂದ್ಯ ಸಮಬಲದೊಂದಿಗೆ ಸಾಗ್ತಾ ಇದೆ. ಒಂದು ಕಡೆ ಉತ್ತರ ಕರ್ನಾಟಕದ ಬಾಗಲಕೋಟೆ ತಂಡವಾದ್ರೆ ಇನ್ನೊಂದು ಕಡೆ ದಕ್ಷಿಣ ಕರ್ನಾಟಕದ ಕರಾವಳಿ ಭಾಗದ ಜಿಲ್ಲೆ ಆಗಿರುವಂತಹ ದಕ್ಷಿಣ ಕನ್ನಡ. ಶ್ರೀಯುತ ಅಭಿ, ಶ್ರೀಯುತ ಅರುಣ್ ಹಾಗೂ ಶ್ರೀಯುತ ಪ್ರವೀಣ್ ರವರ ಒಡೆತನದಲ್ಲಿ ಮೂಡಿ ಬಂದಿರುವಂತಹ ರಾಯಲ್ ವಾರಿಯರ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ತಂಡ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಶ್ರೀಯುತ ವಿನಯ್ ಪರು ಹಾಗೂ ಶ್ರೀಯುತ ವೇಣು ದೊಡ್ಡತಾರಳ್ಳಿಯ ಬಾಗಲಕೋಟೆ ಬಬ್ಲು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಬಾಗಲಕೋಟೆ ಮೂಲದ ಆಟಗಾರ ಅದು ಎಂಟಿ ರೈಡ್ ಒಂದಿಗೆ ವಾಪಸ್ ಆದ್ರು. ಯಾವುದೇ ಅಂಕಲದ ಬಂದ ಎಂಟಿ ರೈಡ್ ಒಂದಿಗೆ ವಾಪಸ್ ಆದ್ರು. ಮತ್ತೆ ದಾಳಿಯಲ್ಲಿ ಬಾಗಲಕೋಟೆ ತಂಡದ ಒಬ್ಬ ಸ್ಟಾರ್ ರೈಡರ್ ವಿನೋದ್ ಡೈವಿಂಗ್ ಟ್ಯಾಕಲ್ ಮಾಡುವಂತ ಪ್ರಯತ್ನ, ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. 23-20 ಕರ್ನಾಟಕ ಜೂನಿಯರ್ ಕಬಡ್ಡಿ ತಂಡದ ತರಬೇತುದಾರರಾಗೂ ಕೂಡ ಕಾರ್ಯನಿರ್ವಹಿಸಿರುವಂತವರು. ಅತ್ಯುತ್ತಮವಾದಂತಹ ಟ್ಯಾಕಲ್. ಮತ್ತೆ ದಾಳಿಯಲ್ಲೇ ಬಾಗಲಕೋಟೆಯ ಬಬ್ಲು 24-21 ಸೂಪರ್ ಟೆಕ್ ಆನ್ ಆಗಿದೆ. 3 ಆಟಗಾರ ನಡುವೆ ಸಾಕಷ್ಟು ವೇಗದ ಒಂದು ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ರು. ಥರ್ಡ್ ರೈಡ್. ಫಸ್ಟ್ ರೈಡ್. 24-21 ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಹಾಸನ್ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಬಾಹುಬಲಿ ಕಬಡ್ಡಿ ಚಾಂಪಿಯನ್ಶಿಪ್ 2024 ಈ ಬಾರಿ ದಾಳಿಯಲ್ಲಿ ನಾಸೀರ್ ಅಮ್ಮಿ ಬಾಗಲಕೋಟೆ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರನಾಗಿ ಸೂಪರ್ ಟೆಕ್ ಆನ್ ಆಗಿರುವ ಸಂದರ್ಭ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ಒಂದಂಕಕ್ಕಾಗಿ ಬಲವಾದಂತ ಮನವಿ. ನೋಡಿ, ಆಟಗಾರರು ತಮ್ಮಲ್ಲಿ ವಾದ ಮಾಡಿಕೊಳ್ಬಾರ್ದು. ದಯಮಾಡಿ ತೀರ್ಪುಗಾರರ ತೀರ್ಮಾನಕ್ಕೆ ತಾವು ಕಾಯಬೇಕು. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ತೀರ್ಪುಗಾರರು ಎಲ್ಲವನ್ನ ಗಮನಿಸ್ತಾರೆ. ಕೆಲವೊಮ್ಮೆ ಜೆರ್ಸಿ ಟಚ್ ಆಗಿದ್ದಾಗ ಡಿಫೆಂಡರ್ಗೆ ಫೀಲ್ ಆಗೋದಿಲ್ಲ. ಕೆಲವೊಮ್ಮೆ ಬಾಡಿ ವಾರ್ಮ್ ಇರೋದ್ರಿಂದ ಜೆರ್ಸಿಗೆ ತುಂಬ ಕ್ಲೋಸ್ ಇದ್ದಾಗ ಯಾವ ರೀತಿ ನಮಗೆ ಕೆಲವೊಮ್ಮೆ ಕಬ್ಬಿಣ ಟಚ್ ಆದಾಗ ಶಾಕ್ ಹೊಡೆದಾಗ ಫೀಲ್ ಆಗುತ್ತೆ, ಆ ರೀತಿ ಆಗಿರುತ್ತೆ. ಅದನ್ನು ಗಮನಿಸ್ತಾ ಇರ್ತಾರೆ ತೀರ್ಪುಗಾರರು. ಸೂಪರ್ ಟ್ಯಾಕಲ್, ಎಂತಹ ಒಂದು ಟ್ಯಾಕಲ್. ಚಂದ್ರಪಟ್ಟಣ ಪ್ರೇಕ್ಷಕರು ಯಾಕೋ ಸೈಲೆಂಟ್ ಆಗಿದ್ರೆ, ಇನ್ನು ಜೋರ ಚಪ್ಪಾಳೆ ಆಟಗಾರಿಗೆ ಹುರಿದುಂಬಿಸಿ. Third round. It's a do or die. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಯುವ ಆಟಗಾರ ರಾಯಲ್ ವಾರಿಯರ್ಸ್ 24-23 ಬಬ್ಲು ಮಿಸ್ಟೇಕ್. ಒತ್ತಡಕ್ಕೆ ಮಾಡಿತಾ ಇದ್ದಾರೆ ಬಬ್ಲು. ಅದು ತಪ್ಪು ನಿರ್ಧಾರ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಹಾಕೋದು, ಕುಚ್ ಬಿ ಹೋ ಸಕ್ತಾ ಹೈ. 24 ಈಚ್. ನಾಸಿರ್ ಅಮ್ಮಿ 5 ಆಟಗಾರ ನಡುವೆ
in favor of PV Panthers. ಅದ್ಭುತವಾದಂತಹ ಟ್ಯಾಕಲ್ ಆದ್ರ ಈಚ್ ಒನ್ ಪಾಯಿಂಟ್ ಎನ್ನುವಂತಹ ತೀರ್ಮಾನ ತೀರ್ಪುಗಾರಿಂದ ವಾದ ಮಾಡಬೇಡಿ. ನಿರ್ಣಾಯಕರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಬೇಕು. ಈಚ್ ಒನ್ ಪಾಯಿಂಟ್ ಎನ್ನುವಂತಹ ತೀರ್ಮಾನ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ಪ್ರಕಾಶ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಬಾಹುಬಲಿ ಕಬಡ್ಡಿ ಚಾಂಪಿಯನ್ಶಿಪ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸಾಕಷ್ಟು ರೋಚಕವಾಗಿ ಪಂದ್ಯ. ಇಪ್ಪತ್ತೆಂಟು 25 ಬಾಹುಬಲಿ ಕಪ್ 2024 ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಸನ್ಮಾನ್ಯ ಶ್ರೀಯುತ ಡಾಕ್ಟರ್ CN ಬಾಲಕೃಷ್ಣ ಸರ್ ಅವರ ಒಂದು ನೇತೃತ್ವದಲ್ಲಿ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ಗಳ ಸಹಕಾರದೊಂದಿಗೆ ಇಂತಹ ಸುಂದರ ಪಂದ್ಯಗಳು ನಿಮ್ಮ ಚನ್ನರಾಯಪಟ್ಟಣದಲ್ಲಿ 29-25 ವಿನೋದ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಕೂಡ ಪ್ರತಿನಿಧಿಸಿದಂತಹ ಒಬ್ಬ ಉತ್ತರ ಕರ್ನಾಟಕದ ಬಾಗಲಕೋಟೆ ಮೂಲದ ಬೆಂಗಳೂರು ರೂರಲ್. ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಪ್ಲೀಸ್ ಗೆಟ್ ರೆಡಿ. Both team captain lost 3 minutes to go. 32-25. 32-25. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ವಾಸೂರ್ ಅವರು ಸ್ಥಳೀಯ ಹಾಸನ ಜಿಲ್ಲೆಯ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ತೀರ್ಪುಗಾರರಾಗಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಕಬಡ್ಡಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂತಹ HL ಶ್ರೀಯುತ ವಿಶ್ವನಾಥ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿರುವಂತಹ ಶ್ರೀಯುತ ಮಂಜುನಾಥ್ ಹಳ್ಳುಳ್ಳಿರವರು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಮಖಾನ್ ಶಿವೂರ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಪಂದ್ಯದ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರೀಯುತ ಮುನೇಗೌಡರು ಹಾಗೆ ಶ್ರೀಯುತ ಅರುಣ್ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 33-26 ಕೊನೆಯ ಕ್ಷಣದಲ್ಲಿ ಯಾಕೋ ದಕ್ಷಿಣ ಕನ್ನಡ ಸ್ವಲ್ಪ ನೀರಸ ಪ್ರದರ್ಶನ ತೋಡ್ತಾ ಇದ್ದ. ನಮ್ಮ ಪ್ರೇಕ್ಷಕರನ್ನಾದ್ರೂ ಸ್ವಲ್ಪ ಚಪ್ಪಾಳೆಯೊಂದಿಗೆ ಆಟಗಾರರಿಗೆ ಹೊರಗಮಿಸಿ. ಎಂತ ಪಂದ್ಯ ಸಿಗ್ತಾ ಇದೆ ನಿಜವಾಗ್ಲೂ. ಪ್ರೋ ಕಬಡ್ಡಿಯಲ್ಲೂ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಕ್ಷಣಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಕ್ಷಣಗಳು ನಮ್ಮ ಚನ್ನರಾಯಪಟ್ಟಣದಲ್ಲಿ ಬಾಹುಬಲಿ ಕಬಡ್ಡಿ ಚಾಂಪಿಯನ್ಶಿಪ್ 2024 ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಕವರ್ ಭಾಗದಿಂದಲೂ ಕೂಡ ಅಷ್ಟೇ ಅದ್ಭುತವಾದಂತಹ ಸಪೋರ್ಟ್. ಸೋಮು ಹಾಗೆ ಸಹ ಆಟಗಾರ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ ಸೋಮು ಅವರನ್ನು ಕೂಡ ಕಾಣಬಹುದು. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನೋಡಿ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 34-26 ದಾಳಿಯಲ್ಲಿ ವಿನೋದ. ಇದು ಉತ್ತರ ಕರ್ನಾಟಕದ ವಿನೋದ್. ಈ ಬಾರಿ ವಾಟ್ ಅ ಬ್ಯೂಟಿಫುಲ್ ರೈಡ್. ಮೂವತ್ತಾರು 26 10 ಅಂಕದ ಮುನ್ನಡೆಯಲ್ಲಿ PV ಪ್ಯಾಂಥರ್ಸ್. ಶ್ರೀಯುತ ವಿನಯ್ ಪರು ಹಾಗೂ ಶ್ರೀಯುತ ವೇಣು ದೊಡ್ಡತಾರಳ್ಳಿ ಅವರ ಒಡೆತನದಲ್ಲಿ ಮೂಡಿ ಬಂದಿರುವಂತಹ ತಂಡ ಬಾಗಲಕೋಟ.
ಇದೀಗ ತಾನೇ ಆಗಮಿಸಿರುವಂತಹ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ತಹಶೀಲ್ದಾರರಾಗಿರುವಂತಹ ಶ್ರೀಯುತ ಗೋವಿಂದರಾಜು ಸರ್ ಅವರಿಗೂ ಕೂಡ ಬಾಹುಬಲಿ ಕಬಡ್ಡಿ ಚಾಂಪಿಯನ್ಶಿಪ್ ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮಯವನ್ನು ವ್ಯರ್ಥ ಮಾಡುವಂತಹ ಒಂದು ಪ್ರಯತ್ನದೊಂದಿಗೆ ಇದರೊಂದಿಗೆ ಪಂದ್ಯ ಮುಕ್ತಾಯ. ಈ ಪಂದ್ಯದಲ್ಲಿ PV ಪ್ಯಾಂಥರ್ಸ್ ತಂಡ ರಾಯಲ್ ವಾರಿಯರ್ಸ್ ತಂಡವನ್ನು ಮಣಿಸಿ ಅದು ಶುಭಾರಂಭವನ್ನು ಮಾಡಿಕೊಂಡಿದೆ. ಒಮ್ಮೆ ಜೋರ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಆದಷ್ಟು ಬೇಗ ಬನ್ನಿ. ಮೈಸೂರು ವರ್ಸಸ್ ಬ್ಯಾಂಗ್ಳೂರ್ ರೂರಲ್.